ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರಲ್ಲಿ ಪೂರ್ಣ ಭರವಸವಿಡು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ 5ನೆಯ ವಚನ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ನೋಡ್ರಿ, ನಾವು ದೇವರಲ್ಲಿ ಹೇಗೆ ಭರವಸೆ ಇಡಬೇಕಂತೆ, ಅರ್ಧಮರ್ಧ ಅಲ್ಲ, ಪೂರ್ಣವಾಗಿ 50-50 ಅಲ್ಲ ರೀ. ಒಂದು ಕಾಲು ಲೋಕದಲ್ಲಿ, ಒಂದು ಕಾಲು ದೇವರಲ್ಲಿ ಅಲ್ಲ, ಪೂರ್ಣವಾಗಿ ನಾವು ದೇವರನ್ನು ಹುಡುಕಬೇಕು. ಒಂದು ರಾತ್ರಿಯ ಸಮಯದಲ್ಲಿ ಒಬ್ಬ ಮನುಷ್ಯ ಬೆಟ್ಟದ ಮೇಲೆ ನಡೆದುಕೊಂಡು ಹೋಗುತ್ತಾ ಇದ್ದ. ಇದ್ದಕ್ಕಿದ್ದಂತೆ ಅವನ ಕಾಲು ಜಾರಿ ಬೀಳಲು ಪ್ರಾರಂಭಿಸಿತು. ಕಠಿಣ ಪ್ರಯತ್ನದ ನಂತರ ಅವನ ತನ್ನ ಕೈಗೆ ಸಿಕ್ಕಿದ ಒಂದು ಮರದ ಕೊಂಬೆಯನ್ನು ಹಿಡಿದುಕೊಂಡು ನೇತಾಡಿದ. ಆ ಸಮಯದಲ್ಲಿ ಅವನು ದೇವರನ್ನ ಕೂಗಿಕೊಂಡ, ದೇವರೇ ನನಗೆ ಸಹಾಯ ಮಾಡ್ರಿ. ರಾತ್ರಿ ಏನೂ ಕಾಣ್ತಾ ಇರಲಿಲ್ಲ. ಅದರ ಮಧ್ಯದಲ್ಲಿ ಕಾರ್ಗತ್ತಲಿನ ಅನುಭವದಲ್ಲಿ ದೇವರ ಶಬ್ದ, ದೇವರು ಮಾತನಾಡಲಿಕ್ಕೆ ಆರಂಭಿಸಿದರು. ಮಗನೇ, ನಾನು ನಿನ್ನನ್ನು ಕಾಪಾಡ್ತೇನೆ, ನೀನು ಹಿಡಿದುಕೊಂಡಿರುವಂಥ ಕೊಂಬೆಯನ್ನು ಬಿಟ್ಟು ಬಿಡು, ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳಿದರು. ದೇವರೇ, ನನ್ನ ಜೀವ ಉಳಿಸಿದ್ದೇ ಈ ಕೊಂಬೆ, ಈಗ ಇದನ್ನು ಬಿಟ್ಟರೆ ನಾನು ಎಲ್ಲಿ ಪಾತಾಳಕ್ಕೆ ಹೋಗ್ತೀನೋ, ಎಲ್ಲಿ ಹೋಗ್ತೀನೋ, ಪ್ರಪಾತಕ್ಕೆ ಬೀಳ್ತೇನೋ ನನಗೆ ಗೊತ್ತಿಲ್ಲ, ನಾನು ಬಿಡೋದಿಲ್ಲ ದೇವರೇ ಎಂಬುದಾಗಿ ದೇವರ ಮಾತನ್ನು ತಿರಸ್ಕರಿಸಿದ. ರಾತ್ರಿಯೆಲ್ಲ ಕೊಂಬೆಯನ್ನು ಹಿಡ್ಕೊಂಡೇ ಇದ್ದ. ಬೆಳಿಗ್ಗೆ ನೋಡ್ತಾನೆ, ಕಾಲಿಗೂ ನೆಲಕ್ಕೂ ಕೇವಲ 3 ಅಡಿ ಮಾತ್ರ ಇತ್ತು. ಆ ಕೊಂಬೆ ಬಿಟ್ಟಿದ್ದರೆ ನೇರವಾಗಿ ಕೆಳಗಡೆನೇ ಇರ್ತಾ ಇದ್ದ. ರಾತ್ರಿಯೆಲ್ಲ ಕೊಂಬೆ ಹಿಡ್ಕೊಂಡು ನೇತಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ದೇವರ ಮಾತನ್ನು ಅವನು ಕೇಳಿಸಿಕೊಳ್ಳಲಿಲ್ಲ. ದೇವರ ಮೇಲೆ ಪೂರ್ಣ ಭರವಸೆ ಇಡಲಿಲ್ಲ. ನೋಡಿ, ನಮ್ಮ ಜೀವನದಲ್ಲಿ ಸಹ ಅನೇಕ ಸಾರಿ ನಮ್ಮ ಮಾನಸಿಕವಾದ ಬುದ್ಧಿಯಿಂದ ಯೋಚಿಸ್ತೇವೆ ವಿನಃ ದೇವರು ಹೇಳುವುದನ್ನು ನಾವು ಕೇಳುವುದಿಲ್ಲ. ನೋಡ್ರಿ, ಸತ್ಯವೇದದಲ್ಲಿ ಅಬ್ರಹಾಮನ ಬಗ್ಗೆ ನೋಡ್ತೇವೆ. ಅವನಿಗೆ ಮುಪ್ಪಿನ ವಯಸ್ಸಿನಲ್ಲಿ ದೇವರು ಹೇಳಿದ್ರು, ಒಂದು ಮಗನನ್ನು ಕೊಡ್ತೇನೆ. ಅವನು ದೇವ್ರನ್ನ ನಂಬಿದನಂತೆ. ದೇವ್ರನ್ನ ಪೂರ್ಣವಾಗಿ ನಂಬಿದ್ರೆ, ದೇವರೇ ನನಗೆ ವಯಸ್ಸಾಗಿದೆ, ವೈದ್ಯಕೀಯ ಪ್ರಕಾರ ಇದು ನಡೆಯೋದಿಲ್ಲ, ನಮ್ಮ ದೇಹವೆಲ್ಲ ಸತ್ತು ಹೋದಿದೆ, ಹೇಗೆ ನನಗೆ ಮಗು ಹುಟ್ಟುತ್ತೆ ಅಂತೇಳಿ ಅವನು 108 ಪ್ರಶ್ನೆ ಕೇಳಿಲ್ಲ. ಸಂಪೂರ್ಣವಾಗಿ ದೇವರನ್ನ ನಂಬಿದಾಗ 100ನೇ ವಯಸ್ಸಿನಲ್ಲಿ ದೇವರು, ಓ ಸ್ತೋತ್ರ, ಮಗನನ್ನು ಕೊಟ್ಟು ದೇವರು ಅವನನ್ನು ಬ್ಲೆಸ್ ಮಾಡಿದರು. ಇವತ್ತು ಸಹ ಒಂದು ಸಂಪೂರ್ಣವಾದ ಭರವಸೆಯಿಂದ ನಾವು ದೇವರನ್ನು ಹುಡುಕಬೇಕೆಂಬುದಾಗಿ ದೇವರು ಬಯಸುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನೀವು ಎದುರು ನೋಡುತ್ತಾ ಇರುವ ಯಾವ ಕಾರ್ಯವನ್ನಾದರೂ ಕರ್ತನನ್ನು ನಂಬಿ ಕರ್ತನ ಕೈಯಲ್ಲಿ ಬಿಟ್ಟರೆ, ದೇವರೇ ನೀನು ನಡೆಸಿರಿ, ನಾನು ನಿನ್ನ ನಂಬ್ತೇನೆ, ಏನಾದರೂ ಪರವಾಗಿಲ್ಲ ಎಂಬುದಾಗಿ ಸಂಪೂರ್ಣವಾಗಿ ಭರವಸೆ ಇಟ್ಟರೆ ನಿಮ್ಮ ಜೀವಿತದಲ್ಲಿ ಸಹ ದೇವರು ಅದ್ಭುತ ಮಾಡ್ತಾರೆ. ಅನೇಕ ಸಾರಿ ಆ ಕೊಂಬೆ ಹಿಡಿದ ವ್ಯಕ್ತಿ ಹಾಗೆ ನಾವು ಹಿಡ್ಕೊಂಡು, ದೇವರೇ ಕೈ ಬಿಟ್ಟರೆ ಸತ್ತೋಗ್ಬಿಡ್ತೇವೆ, ಕೈ ಬಿಟ್ಟರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಎಂಬುದಾಗಿ ನಾವೇ ದೇವರಿಗೆ ಆಲೋಚನೆ ಕೊಡ್ತಾ ಇದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ನನ್ನನ್ನು ನಂಬುವುದಾದರೆ, ನನ್ನಲ್ಲಿ ಭರವಸೆ ಇಡೋದಾದರೆ, ನಾನು ನಿನ್ನ ಜೀವಿತದಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದೇನೆ. ಹಾಗಿರುವುದಾದರೆ ಈ ದಿನ ನಾವು ದೇವರನ್ನ ನೋಡಿ ಹೇಳೋಣ, ಸ್ವಾಮಿ, ಪೂರ್ಣ ಮನಸ್ಸಿನಿಂದ ನಿನ್ನಲ್ಲಿ ನಂಬಿಕೆ ಇಡ್ತೇನೆ, ನಿನ್ನನ್ನೇ ಆತುಕೊಳ್ತೇನೆ, ನೀನೇ ನನ್ನ ಬಲ, ನೀನೇ ನನಗೆ ಎಲ್ಲವೂ ಸ್ವಾಮಿ, ನನ್ನನ್ನು ನಡೆಸ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ನಡೆಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದಂಥ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನ ಕೂಡ ನಮ್ಮೊಂದಿಗೆ ಮಾತನಾಡಿದ್ದೀರಾ. ನಮ್ಮ ಜೀವಿತದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಿನ್ನ ಮೇಲೆ ಪೂರ್ಣವಾಗಿ ಭರವಸೆ ಇಡುವಂತೆ, ಪೂರ್ಣವಾಗಿ ನಂಬುವಂತೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ವಿಶೇಷವಾಗಿ ಈ ದಿನ ಈ ವಿಡಿಯೋನ ವಾಚ್ ಮಾಡಿದ ಎಲ್ಲ ದೇವ ಜನರನ್ನ ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಈ ಹೊಸ ದಿನದಲ್ಲಿ ಕೂಡ ಹೊಸ ಕೃಪೆ ಕೊಟ್ಟು, ಹೊಸ ಬಲ ಕೊಟ್ಟು ನಿನ್ನ ಜನರನ್ನ ನಡೆಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟು ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.